ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHF ಫ್ಲ್ಯಾಟು. ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಲ್ತಿರುವಂತಹ 1 BHF ಫ್ಲ್ಯಾಟು. ಫ್ರೆಂಡ್, ಇತ್ತೀಚೆಗೆ ಏನು BBMP ಕಡೆಯಿಂದ 5 ಲಕ್ಷ ಸಹಾಯಧನ ಏನು ಸಿಕ್ಕಿದ್ದವು, ಸುಮಾರು ಒಂದು 550 ಜನರಿಗೆ BBMP ಕಡೆಯಿಂದ 5 ಲಕ್ಷ ಸಹಾಯಧನ ಇಲ್ಲಿ ಬಿಡುಗಡೆ ಆಗಿದೆ. ಫ್ರೆಂಡ್, ಈ ಕಡೆ ಸಾಕಷ್ಟು ಫಲಾನುಭವಿಗಳು ಹಣ ಬಿಡುಗಡೆ ಆಗಿದ್ರು ನಮಗೆ ಕೊಡ್ತಾ ಇಲ್ಲ, ಮತ್ತು ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಏನೋ ಮನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಲ್ಲ, ಕ್ಯಾನ್ಸಲ್ ಮಾಡ್ತೀವಿ ಅಂತ. ನಮಗೆ 5 ಲಕ್ಷ ಹಣ ಸಹಾಯ ಆಗಿದ್ದರೂ ಸಹ ನಮಗೆ ಇವರು ಹಣ ಕಟ್ಟ್ರಿ ಅಂತ ಕೇಳ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಲ್ಲ ಮಾಡಿ ಟಿ ವಿಯಲ್ಲೆಲ್ಲ ಮಾಧ್ಯಮಗಳೆಲ್ಲ ತಿಳಿಸಿದರು. ಫ್ರೆಂಡ್, ಈಗ ಅದು ಏನು ಇತ್ತೀಚೆಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮನೆ ರೀಸೆಂಟಾಗಿ ಪಬ್ಲಿಕ್ ಟಿ ವಿಯಲ್ಲೂ ಬಂದಿದೆ, ಈಗ ಪೇಪರ್ನಲ್ಲೂ ಅಲೌನ್ಸಲ್ಲೂ ಬಂದಿದೆ. ಫ್ರೆಂಡ್, ಅವರು ಹೇಳೋಕ್ಕೆ ತಿಳಿಸೋ ಪ್ರಕಾರ ಏನು 1 ಲಕ್ಷ ವಸತಿ ಯೋಜನೆಯಲ್ಲಿ BBMP ಕಡೆಯಿಂದ 5 ಲಕ್ಷ ಸಹಾಯಧನ ಬಂದಿದೆಯಲ್ಲ, ಅದು ಸುಮಾರು ಒಂದು 550 ಜನಕ್ಕೆ ಬಂದಿದೆ. 27.50 ಲಕ್ಷ ಅಂದರೆ 27,50,00,000 BBMP ಕಡೆಯಿಂದ ಹಣ ಬಿಡುಗಡೆ ಆಗಿದೆ. ಬಟ್ ಅದನ್ನ ನಾವು ಉಪಯೋಗಿಸೋಕ್ಕೆ ಆಗ್ತಾ ಇಲ್ಲ. ಅಮೌಂಟು ನಮ್ಮ ಹತ್ರನೇ ಇದೆ, ಯಾವುದೇ ಕಾರಣಕ್ಕೂ ಅದು ಏನೂ 1 ರೂಪಾಯಿನೂ ಸಹ ಖರ್ಚಾಗಿಲ್ಲ. ಅದು ಹಣ ನಮ್ಮ ಹತ್ರನೇ ಇದೆ, ಬಟ್ ಫಲಾನುಭವಿಗಳಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಅದು ಏಕೆ ಅಂತ ಕೇಳಿದ್ರೆ ಅವರು ಹೇಳಿರೋ ಪ್ರಕಾರ ಏನಪ್ಪ ಅಂತಂದರೆ, ಈಗ 5 ಲಕ್ಷ ಸಹಾಯಧನ ಫಲಾನುಭವಿಗಳ ಅಕೌಂಟಿಗೆ ಬಿಡುಗಡೆ ಆಗಿದೆ. ಬಟ್ ಅವರು ಪಟ್ಟಿ ಲೀಸ್ಟ್ ಕೊಡ್ತಾಯಿಲ್ಲ, BBMP ಕಡೆಯಿಂದ ಯಾರ್ಯಾರಿಗೆ ಏನೇನು ಹೆಸರು ಪಟ್ಟಿ ಕೊಡ್ತಾಯಿಲ್ವಂತೆ. ಈಗ ಹಣ ಬಿಡುಗಡೆ ಮಾಡಿದೆ ಸರ್ಕಾರ, BBMP ಕಡೆಯಿಂದ ರಾಜೀವ್ ಗಾಂಧಿ ವಸತಿ ನಿಗಮ ಅಕೌಂಟಿಗೆ ಹಣ ಬಿಡುಗಡೆ ಆಗಿದೆ. ಹಣ ಬಿಡುಗಡೆ ಆದಾಗ ಅದು ಅಕೌಂಟ್ ರಾಜೀವ್ ಗಾಂಧಿ ವಸತಿ ಅಕೌಂಟಲ್ಲೇ ಇದೆ, ಬಟ್ ಅವ್ರಿಗೆ ಲೀಸ್ಟ್ ಪಟ್ಟಿ ಕೊಡ್ತಾಯಿಲ್ಲ. ಯಾರ್ಯಾರಿಗೆ 5 ಲಕ್ಷ ಸ್ಯಾಂಕ್ಷನ್ ಆಗಿರುವಂತಹ ಪಟ್ಟಿ ಹೆಸರು ನಮಗೆ ಕೊಡ್ತಾಯಿಲ್ಲ. ನಾವು ಸಾಕಷ್ಟು ಸರಿ BBMPಗೆ ಲೆಟ್ರ್ ಬರ್ಕೊಟ್ಟಿದ್ವಿ, GGBಗೆ ಲೆಟ್ರ್ ಕೊಟ್ಟಿದ್ವಿ, ಅದು ರೆಸ್ಪಾನ್ಸ್ ಕೊಡ್ತಾಯಿಲ್ಲ. ಮತ್ತು ಈ ಹಣ ನಾವು BBMPಗೂ ವಾಪಸ್ ಕಳಿಸೋಣ ಅಂತಂದರು. ಈಗ ಹೈಕೋರ್ಟಲ್ಲಿ ಸ್ಟೇ ಇರೋದ್ರಿಂದ ನಾವೇನು ಮಾಡೋಕ್ಕಾಗ್ತಾಯಿಲ್ಲ. ಈಗ ಸದ್ಯಕ್ಕೆ ಫಲಾನುಭವಿಗಳಿಗೂ ನಾವು ತಿಳಿಸಿದ್ವಿ, ಇದ್ರ ಬಗ್ಗೆ ಮಾಹಿತಿ ನಾವು ಕೊಟ್ಟಿದ್ದೀವಿ ಫಲಾನುಭವಿಗಳು, ಆದರೆ ಅವರು ಜನ ಹಗರಣ ಅಂತ ತಿಳಿಸ್ತಾ ಇದ್ದಾರೆ. ಈಗ ನಾವು ನಿಮಗೆ ತಿಳಿಸೋದು ಇಷ್ಟೇ, BBMP ಕಡೆಯಿಂದ ಏನು 5 ಲಕ್ಷ ಸಹಾಯಧನ ಫಲಾನುಭವಿಗಳಿಗೆ ಬಂದಿದ್ದು, ಅದು ಅವರ ಮೊಬೈಲ್ಗೆ ಮೆಸೇಜ್ ಹೋಗಿದೆ. ಮೆಸೇಜ್ ಹೋದರೆ ನಮ್ಮದು ರಾಜೀವ್ ಗಾಂಧಿ ವಸತಿ ನಿಗಮದ್ದು ಅವ್ರದ್ದು ಫಲಾನುಭವಿಗಳ ಜಾಯಿಂಟ್ ಅಕೌಂಟ್ ಇರೋದ್ರಿಂದ ಅವ್ರಿಗೆ 5 ಲಕ್ಷ ಸಂದಾಯ ಆಗಿದೆ ಅಂತ ಮೆಸೇಜ್ ಹೋಗಿರುತ್ತೆ. ಬಟ್ ಅಕೌಂಟು ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅಮೌಂಟು ಟೋಟಲ್ ಅಮೌಂಟ್ ಇದೆ ಅಂತ ತಿಳಿಸ್ತಾ ಇದ್ದಾರೆ. 27,50,00,000 55 ಜನರಿಗೆ ಏನು ಹಣ ಬಿಡುಗಡೆ ಆಗಿದೆ ಅದು ಅಕೌಂಟಲ್ಲಿ ಸೇಫಲ್ಲಿದೆ. ಬಟ್ ಈಗ ಅದು ನಾವೇನು ಉಪಯೋಗಕ್ಕೆ ಮಾಡೋಕ್ಕಾಗ್ತಾಯಿಲ್ಲ, ಯಾಕೆಂದರೆ GGB ಅವರು ನಮಗೆ ಪಟ್ಟಿ ಕಳಿಸ್ತಾ ಇಲ್ಲ. ಮತ್ತು ಇದು ಹೈಕೋರ್ಟಲ್ಲಿ ಇರೋದರಿಂದ ಇಲ್ಲಿ ನಾವು ಏನೂ ಹಣ ಉಪಯೋಗಕ್ಕಾಗ್ತಾಯಿಲ್ಲ. ಅದು ಹಣ ಎಲ್ಲ ಮಾತಾಡಿ ಕೂತ್ಕೊಂಡು ಬಗೆಹರಿಸಿ ನಂತರ ಇದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಅಂತ ಇಲ್ಲಿ ಕ್ಲಿಯರ್ ಆಗಿ ರಾಜೀವ್ ಗಾಂಧಿ ವಸತಿ ನಿಗಮ ಅಧ್ಯಕ್ಷರು ಇಲ್ಲಿ ಪೇಪರ್ನಲ್ಲೂ ಕೊಟ್ಟಿದ್ದಾರೆ, ಟಿ ವಿ ಮಾಧ್ಯಮದವರು ಸಹ ಇಲ್ಲಿ ತಿಳಿಸಿದ್ದಾರೆ. ಈಗ ಇಲ್ಲಿ ಸಮಸ್ಯೆ ಆಗ್ತಿರೋದು ಏನಪ್ಪ ಅಂದರೆ, ಏನೋ 5 ಲಕ್ಷ ಸಹಾಯಧನ ಫಲಾನುಭವಿಗಳ ಹಣ ಬಿಡುಗಡೆ ಆಗಿದೆಯೋ ಅದು ವಸತಿ ನಿಗಮದಲ್ಲೇ ಇದೆಯಂತೆ, ಅವರ ಅಕೌಂಟಲ್ಲೇ ಇದೆ. ಬಟ್ ಅದು ಉಪಯೋಗಕ್ಕೆ ಫಲಾನುಭವಿಗಳ ಉಪಯೋಗಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಪಟ್ಟಿ BBMP ಅವರು ಯಾರ್ಯಾರ ಹೆಸರು ಬಂದಿದೆ, ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ ಅವ್ರ ಪಟ್ಟಿ ಲೀಸ್ಟು ಬರೋಗಾರ ನೀವು ಹಣ ಸ್ಯಾಂಕ್ಷನ್ ಮಾಡಬೇಡಿ ಅಂತ ಹೇಳ್ತಾರೆ. ಅದೇ ಮನೆ ಎಂಕ್ವೈರಿ ಎಂಕ್ವೈರಿ ಮಾಡಬೇಕು ಮತ್ತು ನಾವು ಅವ್ರನ್ನ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಏನು ಎಂಕ್ವೈರಿ ಅಂದರೆ ಯಾವ ರೀತಿ ಎಂಕ್ವೈರಿ ಅನ್ನೋದು ಗೊತ್ತಿಲ್ಲ. ಈಗ ಎಕ್ಸಾಂಪಲು, ಇತ್ತೀಚಿನ ದಿನಗಳಲ್ಲಿ ಅಮೃತ ಮಹೋತ್ಸವ ಅಡಿಯಲ್ಲಿ ಸಾಕಷ್ಟು ಜನ ಅರ್ಜಿ ಸಲ್ಲಿಸಿದರು. ಒಂದು 1,000 ಜನ ಹತ್ತಿರ ಅರ್ಜಿ ಸಲ್ಲಿಸಿದ್ದಾರೆ. ಬಟ್ ಅರ್ಜಿ ಸಲ್ಲಿಸಿದ್ರೆ ಅವ್ರ ಮನೆ ಹತ್ರ ಬಂದು ಎಂಕ್ವೈರಿ ಎಲ್ಲ ಮಾಡಿದ್ದಾರೆ. ಎಂಕ್ವೈರಿ ಮಾಡಿ ಅವರು ಏನು ಸೆಲೆಕ್ಟ್ ಆದ ನಂತರ ಹಣ ಬಿಡುಗಡೆ ಮಾಡ್ತಾರೋ. ಬಟ್ ಆ ಥರ ಇವರು ಮನೆ ಎಂಕ್ವೈರಿ ನಾವು ಮಾಡ್ತೀವಿ ಅಂತ ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರಂತೆ. ಬಟ್ ಅದು ನೋಡಬೇಕು, ಇಲ್ಲಿ ಏನು ರಾಜೀವ್ ಗಾಂಧಿ ವಸತಿ ಅಧ್ಯಕ್ಷರು ಇದ್ರ ಬಗ್ಗೆ ನಾನು ಮಾತಾಡಿ ಎಲ್ಲ ಬಗೆಹರಿಸ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಇಂಥ ಫಲಾನುಭವಿಗಳು ಏನಪ್ಪ ಅಂತಂದರೆ, 5 ಲಕ್ಷ ಸ್ಯಾಂಕ್ಷನ್ ಆಗಿದ್ದರೂ ಸಹ ನಮಗೆ ಹಣ ಫ್ಲ್ಯಾಟ್ಗಳಿಗೆ ನೋಟಿಸ್ ಕೊಡ್ತಾ ಇದ್ದಾರೆ, ನೀವು ಫ್ಲ್ಯಾಟ್ ರಿಜಿಸ್ಟರ್ ಮಾಡಿಸ್ತೀರ, ಹಣ ಕಟ್ಟಿ, ಇಲ್ಲಾಂದರೆ ಬ್ಯಾಂಕು ಲೋನ್ ಮಾಡಿಸ್ಕೊಂಡು ಕೊಡಿ, ಇಲ್ಲಾಂದರೆ ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟೋದ್ರಿಂದ ಈ ಫಲಾನುಭವಿಗಳು ತುಂಬ ಹೆದರ್ಕೊಂಡಿದ್ದಾರೆ. ಇವರು ರಾಜೀವ್ ಗಾಂಧಿ ವಸತಿ ನಿಗಮದವ್ರು ಹೇಳಬೇಕು, ವೆಯ್ಟ್ ಮಾಡಿಸ್ಬೇಕು. ಯಾಕೆಂದರೆ ಇಲ್ಲಿ 5 ಲಕ್ಷ ಅವ್ರಿಗೆ ಹಣ ಸಹಾಯ ಆಗಿದೆ.
ಬಟ್ ನೀವು ನೋಟಿಸ್ ಕೊಟ್ಟಾಗ ಎಂಥವ್ರಿಗೂ ಇಲ್ಲಿ ಆಕ್ರೋಶ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಇವ್ರಿಗೆ 5 ಲಕ್ಷ ಸಿಗೋದನ್ನು ವೆಯ್ಟು ಟೈಮ್ ಕೊಡಬೇಕು ಇಲ್ಲಿ ಅಂತಾರೆ ಸಾಕಷ್ಟು ಮಾಧ್ಯಮಗಳು ಕೇಳಿದ್ದಾರೆ. ಫ್ರೆಂಡ್ ಅವರು ಸಹ ತಿಳಿಸಿದ್ದಾರೆ. ಅದ್ರ ಬಗ್ಗೆ ನಾನು ಮಾಹಿತಿ ತಗೊಂಡಿದ್ದೀನಿ. ಹೈಕೋರ್ಟಲ್ಲಿ ಬೇರೆ ಸ್ಟೇ ಇದೆ ಅಂತ ಅದು ಏನಕ್ಕೆ ಯಾರಾದರೂ ಹೈಕೋರ್ಟಲ್ಲಿ ಬೇರೆ ಸ್ಟೇ ಇದೆ ಇದ್ರ ಬಗ್ಗೆ. ಹಾಗಾಗಿ ನಾವು ಇಲ್ಲಿ ಹಣ ಆಯಿತಾ 10 ಟಚ್ ಮಾಡೋಕ್ಕಲ್ಲ, ಇಲ್ಲೋ ಉಪಯೋಗ ಆಗ್ತಾ ಇಲ್ಲ, ಅದು ಹಂಗೆ ಇದೆ, ಅಕೌಂಟಲ್ಲೇ ಇದೆ, ಕಾದು ನೋಡಬೇಕು ಅಂತ ಹೇಳಿ ತಿಳಿಸ್ತಾರೆ. ಫ್ರೆಂಡ್ ಇಷ್ಟು ಏನೋ ಇವತ್ತಿನ ಪೇಪರ್ನಲ್ಲಾಗಿರ್ಬೋದು, ಮಾಧ್ಯಮಗಳಲ್ಲಾಗಿರ್ಬೋದು, ರಾಜೀವ್ ವಸತಿ ನಿಗಮದ ಅಧ್ಯಕ್ಷರು ಈ ಥರ ತಿಳಿಸಿದ್ದಾರೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಫ್ರೆಂಡ್ ಈಗ ಏನು 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಒಂದು BHF ಫ್ಲ್ಯಾಟ್ ಏನು ನಿರ್ಮಾಣ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ, ಸಾಕಷ್ಟು ಜನ ನಾವು ಅರ್ಜಿ ಸಲ್ಲಿಸ್ಬೋದು ಸರ್ ಅಂತ ತಿಳಿಸ್ತಾ ಇದ್ದಾರೆ. 100% ನೀವು ಅರ್ಜಿ ಸಲ್ಲಿಸ್ಕೋಬೋದು. ಯಾಕೆಂದರೆ ಇನ್ನೂ ಸಾಕಷ್ಟು ಜನ ಅಲ್ಲಲ್ಲಲ್ಲ ಬ್ಲಾಕ್ಗಳು ಇದ್ದಾವೆ, ಬಟ್ ಇಲ್ಲಿ ಅರ್ಜಿ ಸಲ್ಲಿಸಿರೋವೇ ಜಾಸ್ತಿ ಇದೆ. 50,000 ಚಿಲ್ಲರೆ ಅರ್ಜಿ ಸಲ್ಲಿಸಿದ್ದಾರೆ ಅಂತಲೇ ತಿಳಿಸ್ತಾ ಇದ್ದಾರೆ. ಫ್ರೆಂಡ್ ನಿಮಗೆ ಅರ್ಜಿ ಸಲ್ಲಿಸೋಂಥವ್ರು ಖಂಡಿತವಾಗಿ ನೀವು ಅರ್ಜಿ ಸಲ್ಲಿಸ್ಕೋಬೋದು ಅಂತಲೇ ತಿಳಿಸ್ತಿದ್ದೀನಿ. 1 BHF ಫ್ಲ್ಯಾಟು ಇಲ್ಲೂ ಕಾಲಾವಕಾಶ ಇರುತ್ತೆ. ಖಂಡಿತವಾಗಿ ಸಾಕಷ್ಟು ಜನ ಅಲ್ಲಿ ಕೇಳ್ತಾ ಇದ್ದಾರೆ ಅರ್ಜಿ ಸಲ್ಲಿಸ್ಕೊಂಡು ನೀವು ತಾಂಬೋದು ಅಂತ ಹೇಳ್ತೀವಿ. ಫ್ರೆಂಡ್ ಈಗ ಅರ್ಜಿ ಸಲ್ಲಿಸೋದು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು, ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟು ಸ್ಕ್ರೀನಲ್ಲಿ ಇಲ್ಲಿ ತೋರಿಸ್ತಾ ಇರ್ತೀನಿ. ನೀವು ನೋಡ್ಕೊಂಡು ಅರ್ಜಿ ಸಲ್ಲಿಸ್ಕೋಬೋದು. ಇನ್ನು BBMP ಕಡೆದು ಏನಪ್ಪ ಅಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಸಹ ನಾವು BBMP ಕಡೆಯಿಂದ 5 ಲಕ್ಷ ಸಹಾಯಧನ ಯಾವ ರೀತಿ ಪಡೆಯೋದು ಅಂತ ಕೇಳ್ತಾಯಿದ್ರಿ. ಈಗ ಸದ್ಯ ಕೂಜಿಯಲ್ ಅವ್ರಿಗೆ ನೇರವಾಗಿ ರಾಜೀವ್ ಗಾಂಧಿ ಸರ್ಕಾರದವರ ನೇರವಾಗಿ 5 ಲಕ್ಷ ಸಹಾಯಧನ ಕೊಡಿಸ್ತೀನಿ ಅಂತ ಇದ್ದಾರೆ. ಅದರ ರೂಲ್ಸ್ ಪ್ರಕಾರ ಅರ್ಜಿ ಸಲ್ಲಿಸಿ 5 ಲಕ್ಷ ಪಡಿಬೇಕು. ಬಟ್ ಇಲ್ಲಿ ಸರ್ಕಾರನೇ ಲೀಸ್ಟ್ ಕಳಿಸ್ಬೋದನ, ಕಾದು ನೋಡಬೇಕು ಇದು ಯಾವ ರೀತಿ ಆಗುತ್ತೆ ಅಂತ. ಇಲ್ಲಿ ಏನು ಸುಮಾರು 19,000 ಮನೆ ರೆಡಿಗಳು ಇದ್ದಾವೆ ಅಂತ ತಿಳಿಸ್ತಾ ಇದ್ದಾರೆ. 19,000 ಮನೆಗಳು ರೆಡಿ ಇದ್ದಾವಂತೆ. ಅವಕ್ಕೂ ಎಲ್ಲ BBMP ಕಡೆಯಿಂದನೇ ಸಹಾಯಧನ ಸಿಗ್ಬೋದು. ಇಲ್ಲಿ ಏನೂ ಕನ್ಫರ್ಮಾಗಿ ತಿಳಿಸ್ತಿಲ್ಲ ಫ್ರೆಂಡ್. ಯಾಕೆಂದರೆ ಈಗ ಇತ್ತೀಚಿನ ದಿನಗಳಲ್ಲಿ BBMP 5 ಲಕ್ಷ ಸಹಾಯಧನ ಬಡವರು ಸಿಕ್ಕರು ಎಷ್ಟು ತುಂಬ ಅನುಕೂಲ ಆಗುತ್ತೆ ಅನ್ನೋ ಗೊತ್ತೇ ಇದೆ. ಬ್ಯಾಂಕು ಸಾಲ ಮಾಡೋದು ತಪ್ಪಿದೆ. ಅದು ಸರ್ಕಾರ ಇದು ಬಗ್ಗೆ ಯೋಚನೆ ಪ್ರತಿಯೊಬ್ಬರಿಗೂ BBMP ಕಡೆಯಿಂದ 5 ಲಕ್ಷ ಸಹಾಯಧನ ಕೊಡಿಸ್ಬೇಕು. ಏನು ರಾಜೀವ್ ಗಾಂಧಿ ವಸತಿ ನಿಗಮ ಎಷ್ಟು ಇದ್ದಾರೋ ಅಷ್ಟು ಜನನೂ ಸಹ ಇಲ್ಲಿ ಕೊಡಿಸ್ಬೇಕಾಗುತ್ತೆ. ಯಾಕೆಂದರೆ ಕುಗ್ಗಿಲು ಜನರಿಗೆ ನಾವು 5 ಲಕ್ಷ ಸಹಾಯಧನ BBMP ಕಡೆಯಿಂದ ಕೊಡಿಸ್ತೀವಿ ಅಂತ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ. ಅದೇ ಥರ ಇಲ್ಲಿ ಪ್ರತಿಯೊಬ್ಬರು ಏನು ನೀವು ಕಟ್ತಿರುವಂತಹ 49,000 ಮನೆಗಳು 47,000 ಮನೆಗಳು ಏನಿದಾವೋ ಪ್ರತಿಯೊಬ್ಬರಿಗೂ ಇಲ್ಲಿ BBMP ಕಡೆಯಿಂದ ಸಹಾಯಧನ ಕೊಡಿಸಿ ಸರ್ಕಾರಕ್ಕೆ ಅಂತ ನಾವು ಆಚರಿಸ್ತಾ ಇದ್ದೇವೆ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲೂ ಸಹ ಇದು ಇರುತ್ತೆ. ಯಾಕೆಂದರೆ ಇಲ್ಲಿ ಸುಮಾರು 550 ಜನರಿಗೆ ಇಲ್ಲಿ ಇತ್ತೀಚೆಗೆ ಸ್ಯಾನ್ಕ್ಷನ್ ಆಗಿದೆ. ಬಟ್ ಅವ್ರಿಗೆ ಯಾಕೋ ಹಣ ಬಿಡುಗಡೆ ಆಗಿಲ್ಲ, ಇಷ್ಟು ತಿಳಿಸಿದ್ದಾರೆ. ಹಣ ಏನಕ್ಕೆ ಬಿಡುಗಡೆ ಆಗಿರೋದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್. ಏನೋ BBMP ಕಡೆಯಿಂದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತಲೇ ಎಲ್ಲರ ಹೇಳ್ತಾ ಇದ್ದಾರೆ ಫಲಾನುಭವಿಗಳು ಅಂತ ನಾವು ತಿಳಿಸಿ. ಫ್ರೆಂಡ್ ಈಗ 1 ಲಕ್ಷ ವಸತಿ ಯೋಜನೆಯಲ್ಲಿ ಆದಷ್ಟು ನಿಮಗೆ BBMP ಕಡೆಯಿಂದ ಮಾಹಿತಿ ಕೊಟ್ಟಿದ್ದೀನಿ. ಏನು 5 ಲಕ್ಷ ಸಹಾಯಧನ ಸದ್ಯಕ್ಕೆ ಈಗ ಪಟ್ಟಿ ಬರಬೇಕಂತೆ. BBMP ಕಡೆಯಿಂದ ಪಟ್ಟಿ ಬಂದಾಗ ಅದನ್ನು ಪರಿಶೀಲನೆ ಮಾಡಿ ನಂತರ ಇವರೆಲ್ಲ ಏನು ಲೀಸ್ಟಲ್ಲಿದ್ದಾರಲ್ಲ ಅವ್ರ ಅರ್ಜಿ 550 ಜನ ಲೀಸ್ಟಲ್ಲಿದ್ದಾರೆ ಅವ್ರದ್ದೆಲ್ಲ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ಎಂಕ್ವೈರಿ ಮಾಡಿ ನಂತರ ಬಿಡುಗಡೆ ಮಾಡ್ತಾರಂತೆ ಅಂತ ತಿಳಿಸ್ತಾ ಇದ್ದೀನಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ 1 BHF ಫ್ಲ್ಯಾಟ್ ನಿರ್ಮಾಣ ಆಗ್ತಿರುವಂಥ ಸಾಕಷ್ಟು ಕಡೆ ಖಾಲಿ ಯಾವ್ಯಾವ ಜಾಗದಲ್ಲಿದ್ದಾವೆ, ಮತ್ತು ನಾವು ಅರ್ಜಿ ಯಾವ ಥರ ಸಲ್ಲಿಸಬೇಕು, ಮತ್ತು ಇಲ್ಲಿ BBMP ಸಹಾಯಧನ ಯಾವ ರೀತಿ ಕೊಡಬೇಕು ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸರ್ ನೀವು ವೀಡಿಯೋ ಮಾಡೋದು ಕಮ್ಮಿ ಮಾಡಿದ್ದೀರಾ, ದಯವಿಟ್ಟು ವೀಡಿಯೋಗಳು ಮಾಡಿ ಅಂತ. ಖಂಡಿತವಾಗಿ ವೀಡಿಯೋ ನಾನು ಆದಷ್ಟು ಸ್ವಲ್ಪ ವೀಡಿಯೋ ಹಾಕ್ತಾಯಿದ್ದೀನಿ, ಅದರಲ್ಲೇನು ನಿಲ್ಲಿಸಿಲ್ಲ. ಬಟ್ ನಾನು ಸಾಕಷ್ಟು ಓಡಾಟ ಕಮ್ಮಿ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಒಂಚೂರು ಓಡಾಟ ಕಮ್ಮಿ ಮಾಡಿದ್ದೀನಿ. ಆದರೂ ಈ ಹೊಸ ಒಬ್ಬರು ಒಂದು 2-3 ಜನ ಯೂಟ್ಯೂಬರ್ಸ್ ಮಾಡ್ತಾಯಿದ್ದಾರೆ, ಇಲ್ಲೆಲ್ಲ ಕಡೆ ಕ್ಷೇತ್ರದಲ್ಲೂ ಓಡಾಡ್ತಾಯಿದ್ದಾರೆ. ಬಟ್ ಅವರು ಮಾಡಲಿ. ಬಟ್ ಈಗ ನಾನು ಸದ್ಯದಲ್ಲೇ ನಿಮಗೆ ಸ್ವಲ್ಪ ದಿನ ನಂತರ ಎಲ್ಲ ಪ್ರತಿಯೊಂದು 1 BHF ಫ್ಲ್ಯಾಟ್ ರಾಜೀವ್ ಗಾಂಧಿ ವಸತಿ ನಿಗಮ ಎಲ್ಲೆಲ್ಲಿ ಇದಾವೋ ಅವೆಲ್ಲ ಆಲ್ಮೋಸ್ಟ್ ಇನ್ನೂ ಒಂದು ರೌಂಡ್ ಹೊಡಿತೀನಿ ಸದ್ಯದಲ್ಲೇ. ಖಂಡಿತವಾಗಿ ಎಲ್ಲ ರೆಡಿ ಮಾಡ್ತೀನಿ. ಯಾಕೆಂದರೆ ಸಾಕಷ್ಟು ಕಡೆ ಎಲ್ಲ ಫಿನಿಶಿಂಗ್ ಹಂತದಲ್ಲಿ ಬಂದಿದ್ದಾರೆ ಫ್ಲ್ಯಾಟ್ಗಳು. ಈಗ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ದಿನ ಮಾಡಿದ್ರೆ ಇನ್ನೂ ಕ್ಲಿಯರೆನ್ಸ್ ಇರುತ್ತೆ.
ಹಾಗಾಗಿ ನಾನು ವೆಯ್ಟಿಂಗಲ್ಲಿ ಇದ್ದೀನಿ. ಇನ್ನು ಸ್ವಲ್ಪ ದಿನದೊಳಗೆ ಎಲ್ಲ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ ಕುಟ್ನಳ್ಳಿ, ತೋಟಗೆರೆ ಈ ಕಡೆ ಎಲ್ಲ ಪ್ರತಿಯೊಂದು ವೀಡಿಯೋಗಳು ಮಾಡಿ ಆದರೂ ಆ ಗ್ಯಾಪಲ್ಲಿ ನಾನು ಹಾಕ್ತಾ ಇರ್ತೀನಿ ವೀಡಿಯೋ ಅಂತಲೇ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್ 1 ಲಕ್ಷ ವಸತಿ ಯೋಜನೆಯಲ್ಲಿ ಏನೇ ಮಾಹಿತಿ ಬೇಕಾದರೂ ಖಂಡಿತವಾಗಿ ನೀವು ಕಮೆಂಟ್ ಮುಖಾಂತರ ಹಾಕಿ ನಾನು ಆದಷ್ಟು ಉತ್ತರ ಕೊಡ್ತೀನಿ ನಿಮಗೆಲ್ಲ ಅಂತ ತಿಳಿಸ್ತಾ ಈಗ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. 1 ಲಕ್ಷ ವಸತಿ ಯೋಜನೆ ಏನೇನು ಅಪ್ಡೇಟ್ ಬಂದರೆ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ.